ನೋಡಿ 33ನೇ ದಿನಕ್ಕೆ ಈಗ ಇರಾನ್ ಇಸ್ರೇಲ್ ಯುದ್ಧ ಕಾಲಿಟ್ಟಿದೆ. ಅತಿ ದೊಡ್ಡ ಪ್ರತೀಕಾರದ ದಾಳಿಗೆ ಈಗ ಇರಾನ್ ಕೂಡ ಸಜ್ಜಾಗ್ತಾ ಇದೆ. ಅಮೆರಿಕದ ದೈತ್ಯ ಕಂಪನಿಗಳು ಇರಾನ್ನ ಟಾರ್ಗೆಟ್ ಆಗ್ತಾ ಇದೆ. ದೊಡ್ಡ ದೊಡ್ಡ ಕಂಪನಿಗಳನ್ನ ಟಾರ್ಗೆಟ್ ಮಾಡಿ ಇರಾನ್ ಮಿಸೈಲ್ ದಾಳಿಗಳನ್ನ ಮಾಡೋದಕ್ಕೆ ಈಗ ಯೋಜನೆಯನ್ನ ರೂಪಿಸ್ತಾ ಇದೆ. ಅಮೆರಿಕದ 18 ಕಂಪನಿಗಳನ್ನ ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಇವತ್ತು ರಾತ್ರಿ 8 ಗಂಟೆಗೆ ಅಟ್ಯಾಕ್ ಮಾಡ್ತೀವಿ ಅಂತ IRGC ಈಗ ಘೋಷಣೆ ಮಾಡಿದೆ. ಅಮೆರಿಕದ ಕಂಪನಿಗಳ ಮೇಲೆ ನಾವು ದಾಳಿ ಮಾಡ್ತೀವಿ, ಹಾಗಾಗಿ ನಿಮ್ಮ ಸಿಬ್ಬಂದಿ ಯಾರಾದರೂ ಅಲ್ಲಿ ಇದ್ದವ್ರನ್ನ ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಅನ್ನುವಂಥದ್ದನ್ನು ಹೇಳಿ ಹೊಡೆಯೋ ಒಂದು ಟ್ಯಾಕ್ಟಿಕ್ಸ್ ಅನ್ನು ಮಾಡ್ತಾ ಇದೆ ಈಗ ಇರಾನ್. ಮೊದಲು ಕೂಡ ನಾವು ಗಮನಿಸಿದ್ವಿ, ಕಳೆದ ಒಂದು 2 ವಾರಗಳಿಗಿಂತ ಮುಂಚೆ ಯಾವುದಾದ್ರು ಅಮೆರಿಕ ಬೇಸ್ಡ್ ಕಂಪ್ನಿಗಳು ಗಲ್ಫ್ ರಾಷ್ಟ್ರಗಳಲ್ಲಿದೆಯೋ ಅಲ್ಲೂ ಕೂಡ ನಿಮಗೆ ಥ್ರೆಟ್ ಇದೆ, ನಿಮ್ಮ ಸಿಬ್ಬಂದಿಗೆ ಎಚ್ಚರಿಕೆಯನ್ನು ಕೊಡಿ, ನಾವು ಅಲ್ಲೂ ಕೂಡ ಅಟ್ಯಾಕ್ ಮಾಡ್ತೀವಿ ಅನ್ನುವಂಥದ್ದನ್ನು ಇರಾನ್ ಈ ಮುಂಚೆನೂ ಕೂಡ ಹೇಳಿತ್ತು. ಇವತ್ತು ಮತ್ತೆ ಈಗ ರಾತ್ರಿ 8 ಗಂಟೆಗೆ ನಾವು ಅಟ್ಯಾಕ್ ಮಾಡ್ತೀವಿ, ಅಮೆರಿಕದ ಕಂಪನಿಗಳನ್ನೇ ಟಾರ್ಗೆಟ್ ಮಾಡಿ ನಾವು ಮಿಸೈಲ್ ದಾಳಿಯನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಈಗ ಇರಾನ್ ಹೇಳ್ತಾ ಇದೆ. ಅಮೆರಿಕದ ಯಾವ್ಯಾವ ಕಂಪನಿಗಳು ಹಾಗಾದರೆ ಟಾರ್ಗೆಟ್ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ರೆ ಅದನ್ನು ಕೂಡ ಅವ್ರು ಹೇಳಿದ್ದಾರೆ. ಅರಬ್ ರಾಷ್ಟ್ರಗಳಲ್ಲಿರುವಂಥ ಅಮೆರಿಕದ ದೈತ್ಯ ಕಂಪನಿಗಳು, ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಮೈಕ್ರೋಸಾಫ್ಟ್ ಆಗಲಿ, ಗೂಗಲ್ ಆಗಲಿ, ಆ್ಯಪಲ್ ಆಗಲಿ, ಅಥವಾ ಇಂಟೆಲ್, IBM, ಟೆಸ್ಲಾ ಇವೆಲ್ಲವೂ ಕೂಡ ಅಮೆರಿಕ ಬೇಸ್ಡ್ ಕಂಪನಿಗಳು. ಅಂದರೆ ಈ ಅಮೆರಿಕದ ಮೂಲ ಕಂಪನಿಗಳು ಬೇರೆ ಬೇರೆ ಗಲ್ಫ್ ರಾಷ್ಟ್ರಗಳಲ್ಲಿ ಇವೆ. ಈಗ ಬೋಯಿಂಗ್ ಕಂಪನಿ ಜೊತೆಗೆ ಸಿಸ್ಕೋ, HP, ಒರಾಕಲ್, ಮೈಕ್ರೋಸಾಫ್ಟ್, ಪ್ಲಾಂಟಿಯರ್, G42, ಡೆಲ್, ಎನ್ವಿಡಿಯಾ, JP Morgan, GE ಕಂಪನಿ, ಸ್ಕ್ವೇರ್ ಸೊಲ್ಯೂಷನ್ ಇವೆಲ್ಲವೂ ಕೂಡ ನಿಮಗೆ ಅಮೆರಿಕನ್ ಕಂಪನಿಗಳು. ಸೊ ಈ ಅಮೆರಿಕನ್ ಕಂಪನಿಗಳು ಗಲ್ಫ್ ರಾಷ್ಟ್ರಗಳಲ್ಲಿ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲವೂ ಕೂಡ ಸೌದಿ, UAE, ದುಬೈ, ಕತಾರ್ ಇಲ್ಲೆಲ್ಲ ಕಡೆನೂ ಕೂಡ ಇರುವಂತಹ ಅಮೆರಿಕ ಕಂಪನಿಗಳನ್ನು ನಾವು ಟಾರ್ಗೆಟ್ ಮಾಡಿ ಮಿಸೈಲ್ ದಾಳಿ ಮಾಡ್ತೀವಿ ಅನ್ನುವಂಥದ್ದನ್ನು ಈಗ ಇರಾನ್ ಹೇಳಿದೆ. ಅದು ಕೂಡ ರಾತ್ರಿ 8 ಗಂಟೆಗೆ ಸರಿಯಾಗಿ ನಾವು ಅಟ್ಯಾಕ್ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದೆ. ಹಾಗಾಗಿ ನಿಮ್ಮ ಸಿಬ್ಬಂದಿ, ನಿಮ್ಮ ಕೆಲಸಗಾರರು ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲರೂ ಕೂಡ ಸುರಕ್ಷಿತ ಸ್ಥಳಗಳಿಗೆ ಕರ್ಕೊಂಡು ಹೋಗಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಈ ಮೂಲಕ ಪರೋಕ್ಷವಾಗಿ ಎಚ್ಚರಿಕೆಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಇರಾನ್ ಮಾಡ್ತಾ ಇದೆ. ಇಲ್ಲೆಲ್ಲದರ ನಡುವೆ ಈಗ ಟ್ರಂಪ್ ತನ್ನ ಒಂದು ಹೇಳಿಕೆಗಳನ್ನು, ತನ್ನ ಸ್ಟೇಟ್ಮೆಂಟ್ಗಳನ್ನು ಮುಂದುವರಿಸ್ತಾನೆ ಇದ್ದಾರೆ. ನಿನ್ನೆ ಕೂಡ ಪತ್ರಿಕಾಗೋಷ್ಠಿಯನ್ನು ಮಾಡಿದಂತಹ ಪೀಟ್ ಹೆಗ್ಸೆತ್, ಅಂದರೆ ವಾರ್ ಸೆಕ್ರೆಟರಿ, ಕೆಲವೊಂದಷ್ಟು ವಿಚಾರಗಳನ್ನು ಹೇಳಿದ್ರು. ಅವ್ರ ಬಳಿ ಬೆದರಿಕೆ ಹಾಕೋದಕ್ಕೆ ಹೆಚ್ಚೇನೂ ಉಳಿದಿಲ್ಲ. ಇದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿರುವಂಥ ಮಾತು. ಇರಾನ್ ಬೆದರಿಕೆಗೆ ಅಮೆರಿಕ ಅಧ್ಯಕ್ಷ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರು ಏನೇ ಹೇಳ್ತಾ ಇದ್ರು ಕೂಡ ಬರೀ ಒಂದು ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ, ಬೇರೆ ಏನು ಉಳಿದಿಲ್ಲ ಅವ್ರ ಹತ್ರ ಅನ್ನುವಂಥದ್ರ ಬಗ್ಗೆ ಡೊನಾಲ್ಡ್ ಟ್ರಂಪ್ ರಿಯಾಕ್ಟ್ ಮಾಡಿದ್ದಾರೆ. ಮಧ್ಯಪ್ರಾಚ್ಯದತ್ತ ಅಮೆರಿಕದ ಮತ್ತೊಂದು ಯುದ್ಧ ನೌಕೆ ತೆರಳಿದೆಯಾ? ಅಣ್ವಸ್ತ್ರ ಹೊತ್ತೊಯ್ಯುವಂಥ ಜಾರ್ಜ್ H.W. ಬುಷ್ ಅನ್ನುವಂಥ ಒಂದು ಯುದ್ಧ ನೌಕೆ ಯುದ್ಧ ನಿಲ್ಲಿಸ್ತೀವಿ ಅಂತ ಹೇಳ್ತಲೇ ಒಂದು ಯುದ್ಧ ನೌಕೆಯನ್ನು ಮತ್ತೆ ಈಗ ರವಾನಿಸಿದೆ. ಅಂದರೆ ಡೊನಾಲ್ಡ್ ಟ್ರಂಪ್ ಅವರ ಒಂದು ಆ್ಯಕ್ಷನ್ಸೇ ಹೀಗೆ. ಅವರ ಹೇಳಿಕೆಗಳಿಗೂ ಅವರ ಆ್ಯಕ್ಷನ್ಸ್ಗೂ ಹಲವಾರು ಬಾರಿ ಗಮನಿಸಿರ್ತೀವಿ, ವ್ಯತ್ಯಾಸಗಳಿರುತ್ತೆ. ಈ ಕಡೆಯಿಂದ ಇಲ್ಲ ನಾವು ನಿಲ್ಲಿಸ್ತಾ ಇದ್ದೀವಿ ಯುದ್ಧ ಅಂತ ಹೇಳ್ತಾ ಇರ್ತಾರೆ, ಅವರ ಸೈನ್ಯದವರು ಅಲ್ಲಿ ಹೋಗಿ ಬಾಂಬನ್ನು ಹಾಕ್ತಾನೆ ಇರ್ತಾರೆ, ಮಿಸೈಲನ್ನು ಹೊಡಿತಾನೆ ಇರ್ತಾರೆ. ಈ ರೀತಿಯಾಗಿ ನಡೀತಾನೆ ಇರುತ್ತೆ. ನಾವು ಪ್ರತಿನಿಧಿ ಹರೀಶ್ ಕೂಡ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ ವಾರ್ ರೂಮ್ನಿಂದ. ಹರೀಶ್, ಈಗ ಡೊನಾಲ್ಡ್ ಟ್ರಂಪ್ ಅವರ ಒಂದು ಸ್ಟೇಟ್ಮೆಂಟ್ಗಳನ್ನು ಗಮನಿಸ್ತಾ ಇದ್ವಿ, ನೀವು ಕೂಡ ಅದನ್ನು ಗಮನಿಸಿದಿರಿ ಅಂತ ಅನ್ಸುತ್ತೆ. ನಿನ್ನೆಯೂ ಕೂಡ ಪೀಟ್ ಹೆಗ್ಸೆತ್ ಕೂಡ ಮಾತನಾಡಿದ್ರು, ಸೆಕ್ರೆಟರಿ. ಸೊ ಅವರೆಲ್ಲರ ಒಂದು ಮಾತುಗಳನ್ನು ಸಮಪ್ ಮಾಡೋದಾದ್ರೆ ಇನ್ನೇನು 1-2 ವಾರದಲ್ಲಿ ಅಥವಾ ಅದ್ರ ಒಳಗಡೆನೂ ಕೂಡ ಯುದ್ಧ ಮುಗಿಬೋದು ಅಂತೇಳಿ. ಅಂದರೆ ಅಮೆರಿಕಾಗೆ ಈಗ ಯುದ್ಧ ಬೇಡ, ಅಮೆರಿಕಕ್ಕೆ ಒಂದು ರೀತಿ ನಾವು ಏನೋ ಮಾಡೋದಕ್ಕೆ ಕೊಟ್ಟಿದ್ವಿ, ಇಲ್ಲೇನೋ ಆಗಿದೆ ಅನ್ನುವಂಥದ್ದು ಅರಿವಾಗಿದೆ. ಅವರಿಗೆ ಆಲ್ರೆಡಿ ಎಕನಾಮಿಕಲ್ಲೂ ಕೂಡ ಹೊಡೆತ ಕೊಟ್ಟಿದೆ, ಬೇರೆ ಬೇರೆ ಪ್ರೈಸ್ ಹೈಕ್ ಕೂಡ ಅವ್ರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ, ಅವರ ಜನ ಕೂಡ ಅವರ ವಿರುದ್ಧ ತಿರುಗಿ ಹೇಳುವಂಥ ಒಂದು ಸಮಯನೂ ಕೂಡ ಬಂದಿದೆ. ಸೊ ಹಾಗಾಗಿನೇ ಬಹುಶಃ ಡೊನಾಲ್ಡ್ ಟ್ರಂಪ್ ಈಗ ವಾಪಸ್ ಬರ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಬಟ್ ಡೊನಾಲ್ಡ್ ಟ್ರಂಪ್ ಅವರ ಈ ಮಾತುಗಳು, ನಾವು ಆಲ್ರೆಡಿ ಎಲ್ಲ ನೇವಿ ಹೊಡೆದಾಕಿದ್ದೀವಿ, ನಾಯಕರನ್ನ ಹೊಡೆದಾಕಿದ್ದೀವಿ, ಅವ್ರ ಹತ್ರ ಏನೂ ಉಳಿದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಹಾಗಾದರೆ ಇರಾನ್ ಹೇಗೆ ರಿಟಾಲಿಯೇಟ್ ಮಾಡ್ತಾ ಇದೆ, ಮತ್ತೆ ಹೇಗೆ ಅದು ಯುದ್ಧವನ್ನು ಮುಂದುವರಿಸ್ತಾ ಇದೆ ಅನ್ನುವಂಥದ್ದು. ಸೊ ಹಾಗಾದರೆ ಈಗ ಯುದ್ಧ ಬೇಡವಾಗಿದೆಯಾ ಈಗ ಅಮೆರಿಕಕ್ಕೆ? ಹಾಗಾದರೆ ಟ್ರಂಪ್ ಅವರ ಮತ್ತು ಪೀಟ್ ಹೆಗ್ಸೆತ್ ಅವರ ಒಂದು ಮಾತುಗಳನ್ನು ಕೇಳ್ತಾ ಇದ್ದಾರೆ. ಇನ್ನು ಮುಂದಿನ ಕೆಲವು ದಿನಗಳಲ್ಲಿ ಯುದ್ಧ ನಿಲ್ಬೋದಾ ಹಾಗಾದರೆ ಹರೀಶ್? ರೆಹಮಾನ್, ಈಗ ಯುದ್ಧ ಆರಂಭವಾಗಿ 33 ದಿವಸಗಳು ಕಳೆದಿವೆ. ಅಮೆರಿಕ ಅಂದ್ಕೊಂಡಿರಲಿಲ್ಲ ಇರಾನ್ ಈ ಮಟ್ಟಿಗೆ ಸಸ್ಟೇನ್ ಆಗುತ್ತೆ, ಅಮೆರಿಕ ಹಾಗೂ ಇಸ್ರೇಲ್ನ ದಾಳಿಗಳನ್ನು ಎದುರಿಸುತ್ತೆ ಅನ್ನುವಂಥದ್ದನ್ನು ಅಮೆರಿಕ ಮತ್ತು ಇಸ್ರೇಲ್ ಕೂಡ ಊಹೆ ಮಾಡಿರಲಿಲ್ಲ, ಇಡೀ ಜಗತ್ತು ಕೂಡ ಊಹೆ ಮಾಡಿರಲಿಲ್ಲ. ಯುದ್ಧ ಆರಂಭ ಆದಂಥ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರು, ಏನು 2-3 ವಾರಗಳಲ್ಲಿ ಯುದ್ಧ ಮುಗಿದೋಗುತ್ತೆ, ಇರಾನ್ ಸಂಪೂರ್ಣ ಶರಣಾಗುತ್ತೆ, ಮತ್ತು ಖಮೇನಿ ಹತ್ಯೆ ಬಳಿಕ ಮತ್ತೆ ಅಲ್ಲಿ ಅಧಿಕಾರ ಬದಲಾಗುತ್ತೆ, ಜನರು ಖುಷಿ ಆಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ಕೊಂಡಿದ್ರು. ಆದರೆ ಅದೆಲ್ಲವೂ ಕೂಡ ಉಲ್ಟಾ ಆಗಿದೆ. ಇಡೀ ಜಗತ್ತು ಈಗ ಅಮೆರಿಕದ ಮೇಲೆ ಈಗ ಒತ್ತಡವನ್ನು ಹೇರ್ತಾ ಇದೆ. ಬಹುತೇಕ ದೇಶಗಳು ಈ ಯುದ್ಧದಿಂದ ಅಮೆರಿಕ ಹಿಂದೆ ಸರಿಬೇಕು, ಇಸ್ರೇಲ್ ಯಾವುದೇ ಕಾರಣಕ್ಕೂ ಇರಾನ್ ಮೇಲೆ ದಾಳಿ ಮಾಡಬಾರ್ದು, ಲೆಬನಾನ್ ಮೇಲೆ ದಾಳಿ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಒತ್ತಡ ಹೆಚ್ಚಾಗ್ತಾ ಇದೆ. ಈಗ ಅಮೆರಿಕ ಹೇಗಾದರೂ ಮಾಡಿ ಈ ಯುದ್ಧದಿಂದ ಹಿಂದೆ ಸರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮಾರ್ಗಗಳನ್ನು ಹುಡುಕ್ತಾ ಇದೆ. ಈಗ ಒಂದು ವೇಳೆ ಹಾಗೇ ಹಿಂದೆ ಸರಿದಾದಲ್ಲಿ ಇಡೀ ಜಾಗತಿಕ ಮಟ್ಟದಲ್ಲಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಮತ್ತು ಅಮೆರಿಕಕ್ಕೆ ದೊಡ್ಡ
ಮುಖಭಂಗ ಆಗುತ್ತೆ. ಈಗ ಹೇಗಾದ್ರೂ ಮಾಡಿ ಇರಾನ್ ಸೋತಿದೆ ಅಂತ ಅನ್ನಿಸ್ಕೊಂಡು ನಾವು ಗೆದ್ದಿದ್ದೇವೆ ಅಂತ ಜಗತ್ತಿಗೆ ತೋರಿಸ್ಕೊಂಡು ಯುದ್ಧದಿಂದ ಹಿಂದೆ ಸರಿಬೇಕಾಗತ್ತೆ. ಹಾಗಾಗಿ ನಾನಾ ದಾರಿಗಳನ್ನ ಈಗ ಡೊನಾಲ್ಡ್ ಟ್ರಂಪ್ ಅವರು ಹುಡುಕ್ತಾ ಇದ್ದಾರೆ. ಈಗ ಇವತ್ತು ಡೊನಾಲ್ಡ್ ಟ್ರಂಪ್ ಅವರು ಹೇಳಿರೋ ಪ್ರಕಾರ ನಮ್ಮ ಟಾರ್ಗೆಟ್ ಹರ್ಮುಜ್ ಜಲಸಂಧಿ ಅಲ್ಲ, ಹರ್ಮುಜ್ ಜಲಸಂಧಿಯನ್ನ ಬಿಡಿಸೋದಲ್ಲ ಅನ್ನುವಂಥದ್ದು ಹೇಳಿದ್ದಾರೆ. ಆದರೆ 1 ವಾರ 2 ವಾರಗಳ ಹಿಂದೆ ಡೊನಾಲ್ಡ್ ಟ್ರಂಪ್ ಅವ್ರು ಏನ್ ಹೇಳ್ತಾ ಇದ್ರು, ಇಲ್ಲ ಹರ್ಮುಜ್ ಜಲಸಂಧಿ ನಮ್ಮ ಟಾರ್ಗೆಟ್, ಅದನ್ನ ಬಿಡಿಸ್ತೇವೆ, IRGC ಹಿಡಿತದಿಂದ ನಾವು ತಪ್ಪಿಸ್ತೇವೆ, ಅಲ್ಲಿರ್ತಕ್ಕಂಥ ಎಲ್ಲಾ ಹಡಗುಗಳಿಗೆ ಸರಾಗವಾಗಿ ಹೋಗ್ಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೇವೆ ಅನ್ನುವಂಥದ್ದನ್ನ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಮತ್ತೆ ಇರಾನ್ಗೆ ಅದೇ ರೀತಿಯಂತ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಈಗ ಹೇಳ್ತಿದ್ದಾರೆ ನಮಗೆ ಇದು ಹಾರ್ಮುಜ್ ಜಲಸಂಧಿ ನಮ್ಮ ಟಾರ್ಗೆಟ್ ಅಲ್ಲ, ನಾವು ಏನು ಉದ್ದೇಶ ಮಾಡಬೇಕಾಗಿತ್ತು ಆ ಉದ್ದೇಶ ಈಡೇರಿದೆ, ಖಮೇನಿ ಹತ್ಯೆ ಮಾಡಬೇಕಾಗಿತ್ತು ಅದು ಆಗಿದೆ. ಜೊತೆಗೆ ಏನು ಇರಾನ್ ಒಂದು ಯುರೇನಿಯಂ ಹೊಂದಿರುವಂತ ದೇಶ ಆಗಬಾರ್ದು, ಅಂದ್ರೆ ಪರಮಾಣು ಅಸ್ತ್ರವನ್ನ ಹೊಂದಿರುವಂತ ದೇಶ ಆಗಬಾರ್ದು, ಅದು ನಮ್ಮ ಮೂಲ ಉದ್ದೇಶ. ಆದ್ರೆ ಜಲಸಂಧಿಯನ್ನ ಟಾರ್ಗೆಟ್ ಮಾಡುವಂತದ್ದಾಗ್ಲಿ ಮತ್ತೆ ಅದನ್ನ ಫ್ರೀ ಮಾಡುವಂತದ್ದಾಗ್ಲಿ ಅದು ನಮ್ಮ ಉದ್ದೇಶ ಅಲ್ಲ. ಮತ್ತೆ ಇದನ್ನ ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಬೇಕು ಅಂತಂದ್ರೆ ಅದು ನಮ್ ಕೆಲಸ ಅಲ್ಲ, ಅದು ಯುರೋಪಿಯನ್ ರಾಷ್ಟ್ರಗಳು ಬೇಕಾದ್ರೆ ಮಾಡ್ಕೊಳ್ಳಿ, ಫ್ರಾನ್ಸ್ ಬ್ರಿಟನ್ ಈ ದೇಶಗಳು ಮಾಡ್ಕೊಳ್ಳಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನುವಂಥದ್ದು ಹೇಳಿದ್ದಾರೆ. ಅಂದ್ರೆ ಈ ಎಲ್ಲ ಹೇಳಿಕೆಗಳನ್ನ ನೋಡ್ತಾ ಇದ್ರೆ ಹರ್ಮುಜ್ ಜಲಸಂಧಿಯ ವಿಚಾರವನ್ನ ಬಿಟ್ಟು ಯುದ್ಧದಿಂದ ಹೇಗಾದ್ರೂ ಹಿಂದೆ ಸರಿಬೇಕು ಅನ್ನುವಂತಹ ಪ್ಲಾನ್ ನಲ್ಲಿ ಈಗ ಅಮೆರಿಕ ಇದೆ. ಅದೇ ರೀತಿಯಾಗಿ ಹೇಳ್ತಾ ಇದೆ. ಮತ್ತೆ 2-3 ವಾರಗಳಲ್ಲಿ ಯುದ್ಧ ನಿಂತು ಹೋಗುತ್ತೆ, ನಾವು ಹಿಂದೆ ಸರಿತೇವೆ ಅನ್ನುವಂತಹ ಮಾತುಗಳಲ್ಲಿ ಈಗ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ರೆಹಮಾನ್, ಥ್ಯಾಂಕ್ ಯು ಹರೀಶ್.